ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಕೋರ್ಟ್ ಶಾಕ್ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಅತ್ಯಾಚಾರ ಪ್ರಕರಣ ಇದು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡಿದೆ. ಪ್ರಜ್ವಲ್ಗೆ ನಾಳೆ ಶಿಕ್ಷೆ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಹಾಗಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಶಾಕ್ ನೀಡಿದೆ. ಇನ್ನು 30ರಿಂದಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಏನಾಗುತ್ತೆ ಅಂತ ಹೇಳಿ ಬಹಳಷ್ಟು ಕುತೂಹಲ ಇತ್ತು. ಆದರೆ ಇವತ್ತು ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ಗೆ ನಾಳೆ ಶಿಕ್ಷೆ ಪ್ರಮಾಣವನ್ನ ಕೋರ್ಟ್ ಪ್ರಕಟಿಸಲಿದೆ. ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪು ಪ್ರಕಟಿಸಿದೆ. ಕೋರ್ಟ್ ತೀರ್ಪು ನೀಡ್ತಾ ಇದ್ದಂತೆ ಪ್ರಜ್ವಲ್ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರು ಹಾಕುತ್ತಾ ಮಾಜಿ ಸಂಸದ ಹೊರ ನಡೆದಿದ್ದಾರೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಕೈ ಮುಗಿದು ಒಳಗಡೆ ಬಂದಿದ್ರು ಜೆಡಿಎಸ್ ಮುಖಂಡ. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತಿದ್ರು ಪ್ರಜ್ವಲ್. ಕೋರ್ಟ್ ಆವರಣದ ಹೊರಗಡೆ ಪ್ರಜ್ವಲ್ ನಂತರದಲ್ಲಿ ಕಣ್ಣೀರು ಹಾಕಿದ್ದಾರೆ. ಎರಡೂ ಕೈಗಳಲ್ಲಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಪ್ರಜ್ವಲ್ ಕುಳಿತಿದ್ರು. ಶಿಕ್ಷೆ ಪ್ರಮಾಣ ಏನಾಗತ್ತೆ ಅಂತ ಹೇಳಿ ನಾಳೆ ಪ್ರಕಟ ಮಾಡಲಿದೆ ಕೋರ್ಟ್. ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಅನ್ನೋದು ನಾಳೆ ಗೊತ್ತಾಗಲಿದೆ. ಮೊದಲ ಕೇಸ್ನಲ್ಲಿ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ಪ್ರಕಟಿಸಿದೆ. ಇನ್ನು ಇವರಿಗೆ ಸಂಬಂಧಪಟ್ಟಂತೆ 4 ಕೂಡ ಇದೇ ರೀತಿಯಾಗಿ ಕೇಸ್ ಇದ್ದು ಮೊದಲನೆಯ ಕೇಸ್ನಲ್ಲಿ ಈ ರೀತಿಯಾದಂತಹ ತೀರ್ಪು ಪ್ರಕಟವಾಗಿದೆ. ಹಾಗಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ನಿಜಕ್ಕೂ ಇದು ಶಾಕ್ ಅಂತ ಹೇಳಲಾಗ್ತಾ ಇದೆ. ವಿಶೇಷ ನ್ಯಾಯಾಲಯದ ಜಡ್ಜ್ ಸಂತೋಷ್ ಗಜಾನನ ಭಟ್ ಜುಲೈ 29ರಂದು ವಿಚಾರಣೆಯನ್ನ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿದ್ರು. ಇದೀಗ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಹಾಗಾದ್ರೆ ಶಿಕ್ಷೆ ಏನು ಎಷ್ಟು ಅನ್ನೋದನ್ನ ನ್ಯಾಯಾಲಯ ನಾಳೆ ಪ್ರಕಟಿಸುತ್ತೆ. ಹಾಗಾದ್ರೆ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆಗೆ ಒಳಪಡಿಸ್ತಾರ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಡ್ತಾರೆ. ಕಣ್ಣೀರು ಒರೆಸುತ್ತಲೇ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ತೆರಳಿದ್ದಾರೆ. ಕೆಆರ್ ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸಬೇಕಾಗಿತ್ತು. ಆದರೆ ಕೆಲವೊಂದಿಷ್ಟು ಸ್ಪಷ್ಟೀಕರಣ ಬೇಕಿದ್ದರಿಂದ ತೀರ್ಪನ್ನ ಜಡ್ಜ್ ಕಾಯ್ದಿರಿಸಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಇವತ್ತು ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಹಾಗಾಗಿ ಏನಾಯ್ತು ಇವತ್ತು ಕೋರ್ಟ್ನಲ್ಲಿ ಅಂತ ಹೇಳಿ? ದಿವ್ಯದಾಸ್, ನೋಡಬಹುದು ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೂಡ ಪ್ರಕಟ ಮಾಡಿರುವಂಥದ್ದು. ಸೊ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ಎಷ್ಟೇ ದೊಡ್ಡ ರಾಜಕಾರಣಿ ಆಗಿದ್ರು, ತಪ್ಪು ಮಾಡಿದಾಗ ನ್ಯಾಯಾಲಯದ ಎದುರು ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಶಾಸಕರಾಗಿದ್ದವರು ಈ ರೀತಿಯಾದಂತಹ ತಪ್ಪು ಮಾಡಿದ್ದು ನಿಜಕ್ಕೂ ಕೂಡ ನಾವು ಬಹಳಷ್ಟು ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ನ್ಯಾಯಮೂರ್ತಿಗಳು ಕೂಡ ಇದೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂತಹ ಗಜಾನನ ಭಟ್ ಅವರು ಇವತ್ತೊಂದು ತೀರ್ಪನ್ನು ಕೂಡ ನೀಡಿರುವಂಥದ್ದು. ಸುಮಾರು 2000ಕ್ಕೂ ಹೆಚ್ಚು ಚಾರ್ಜ್ ಶೀಟ್ಗಳನ್ನು ಕೂಡ ಫೈಲ್ ಮಾಡಲಾಗಿತ್ತು. ತದನಂತರ 123ಕ್ಕೂ ಹೆಚ್ಚು ಒಂದು ಸಾಕ್ಷಿಗಳನ್ನು ಹೇಳಿಕೆಯನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಪ್ರಮುಖವಾಗಿ ಮೈಸೂರಿನ ಕೆಆರ್ ನಗರದಲ್ಲಿ ಮನೆ ಕೆಲಸದಾಕೆಯ ಮೇಲೆ ಏನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ಆಗಿರ್ಬೋದು, ಸೈಬರ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು.
ಆಗಿತ್ತು. ಸೊ ಪ್ರಕರಣ ದಾಖಲಾದ ನಂತರ ಪೊಲೀಸರು ಬಹಳಷ್ಟು ವಿಚಾರಗಳನ್ನು ಕೂಡ, ಪ್ರಮುಖವಾಗಿ ಆ ಸಂತ್ರಸ್ತೆಯೇ ಬಹಳಷ್ಟು ಹೇಳಿಕೆಯನ್ನು ನೀಡಿರುವಂಥದ್ದು. ತದನಂತರ ಕೇಸ್ಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಡೆದ ಸಂದರ್ಭದಲ್ಲಿ ಸಂತ್ರಸ್ತೆ ಬಹಳಷ್ಟು ವಿಚಾರಗಳನ್ನು ಕೂಡ ನ್ಯಾಯಾಧೀಶರ ಎದುರು ಒಂದು ತಿಳಿಸಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ, ಏನು ಅತ್ಯಾಚಾರ ನಡೆದಿತ್ತು ಆ ಪ್ರದೇಶ ಏನಿದೆ ಅಲ್ಲಿ ಮನೆಯಲ್ಲಿ ಸಿಕ್ಕಂತಹ ಒಳ ಉಡುಪಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಇದ್ದ ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಕೂಡ FSL ನಲ್ಲಿ ಕೂಡ ನಮೂದಾಗಿತ್ತು. ಸೊ ಇದೇ ಒಂದು ಕಡೆ ಶಿಕ್ಷೆಗೆ ಕೂಡ ಗುರಿಯಾಗೋದಕ್ಕೆ ಬಹಳಷ್ಟು ಸಾಕ್ಷ್ಯಗಳು ಸಿಕ್ಕಿತಂತಾನೆ ಹೇಳ್ಬೋದು. ಶಿಕ್ಷೆಯ ಪ್ರಮಾಣ ಪ್ರಕಟವನ್ನ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡುತ್ತೆ. ಯಾಕಂದ್ರೆ ಇವತ್ತು ಆತ ದೋಷಿ ಅಂತ ನ್ಯಾಯಾಲಯ ತೀರ್ಪು ನೀಡಿದೆ. ಒಂದು ವೇಳೆ ಆತನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು. ಯಾಕಂದ್ರೆ ಇಂತಹ ಪ್ರಕರಣಗಳನ್ನ ನ್ಯಾಯಾಲಯ ಬಹಳಷ್ಟು ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳುತ್ತೆ. ಒಟ್ಟು ಆತನ ಮೇಲೆ 4 ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಮೊದಲನೇ ಪ್ರಕರಣ, ಅದು ಕೂಡ ಮಹಿಳೆಯ ಮೇಲೆ ಅತ್ಯಾಚಾರ ಏನಿದೆ, ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ಮಾಡಿರುವ ಪ್ರಕರಣಕ್ಕೆ ಇವರ ತಂದೆ ಆಗಿರ್ಬೋದು, ತಾಯಿಗೆ ಕೂಡ ದೂರು ದಾಖಲಾಗಿತ್ತು. ಆದರೆ ಅವರು ಈಗಾಗಲೇ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿ ಅದಕ್ಕೆ ತಡೆಯನ್ನು ಕೂಡ, ಅಂದರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಮಗ ಇಲ್ಲಿ ತಪ್ಪು ಮಾಡಿದ್ದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಸಿಕ್ಕ ಕಾರಣಕ್ಕಾಗಿ ಇವತ್ತು ಈ ರೀತಿಯಾದಂತಹ ತೀರ್ಪು ಬಂದಿದೆ. ಒಟ್ಟು 4 ಪ್ರಕರಣದಲ್ಲಿ ಇನ್ನೂ ಕೂಡ 3 ಪ್ರಕರಣ ಇರುವಂಥದ್ದು. ಅದರಲ್ಲಿ ಮೊದಲನೇ ಪ್ರಕರಣ ಏನು ಇದಿದೆ ಬಹಳಷ್ಟು ಗಂಭೀರ ಸ್ವರೂಪದ್ದಾಗಿತ್ತು. ಸೊ ಸಾಕ್ಷಿಗಳ ಆಧಾರದ ಮೇರೆಗೆ ಇವತ್ತು ದೋಷಿ ಅಂತ ಪ್ರಕಟ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನ್ಯಾಯಾಲಯದಲ್ಲಿ ಬಹಳಷ್ಟು ಘಟನೆಗಳು ನಡೆಯಿತು. ಏನೋ ಮೊದಲು ಆತ ಪರಪ್ಪನಾಗರ ಜೈಲಿನಿಂದ ಆತನನ್ನು ನೇರವಾಗಿ 82 ಹಾಲ್ ನಂಬರ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ದೇವರಲ್ಲಿ ಕೈ ಮುಗಿದ, ಮಂತ್ರ ಪಠನೆ ಮಾಡಿದ, ಅದೆಲ್ಲೂ ಕೂಡ ದೇವರು ಕೂಡ ಅವರ ಕೈ ಹಿಡಿದಿಲ್ಲ ಅಂತಾನೆ ಹೇಳ್ಬೋದು. ತದನಂತರ ನ್ಯಾಯಾಧೀಶರು ಈ ರೀತಿಯಾದಂತಹ ತೀರ್ಪನ್ನು ಕೊಟ್ಟಾಗ ಗೊಳೋನೆ ಅಂತ ಅತ್ತಂತಹ ಪ್ರಕರಣ ಕೂಡ ಇಲ್ಲಿ ನಡೆಯಿತು. ತದನಂತರ ಅವರು ವಕೀಲರು ಸಮಾಧಾನ ಕೂಡ ಪಡಿಸಿದ್ರು. ಮತ್ತೊಂದು ಕಡೆ ದಿವ್ಯಾ, ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಇವರು ಹೈಕೋರ್ಟ್ ಆಗೇನೆ ಸುಪ್ರೀಂ ಕೋರ್ಟ್ ಕೂಡ ಮೊರೆ ಹೋಗ್ತಾರೆ. ಆದರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನು ಹೇಳುತ್ತೆ ಅಂದ್ರೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನೀವು ಟ್ರಯಲ್ ಏನು ನಡೀತಾ ಇದೆ ಅಲ್ಲೇ ಈ ವಿಚಾರವನ್ನು, ಅಂದ್ರೆ 10 ದಿವಸದ ಒಳಗಡೆ ತೀರ್ಪನ್ನು ಕೊಡಬೇಕಂತ ನ್ಯಾಯಾಧೀಶರಿಗೆ ಸೂಚನೆ ಕೊಟ್ಟಿತ್ತು. ಸೊ ಹಾಗಾಗಿ ಇವತ್ತು ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಈ ರೀತಿಯಾದಂತಹ ಒಂದು ತೀರ್ಪನ್ನು ಕೊಡ್ತಾರೆ. ನಾಳೆ ಅವರ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಆದರೆ 10 ವರ್ಷದ ಕೆಳಗಡೆ ಏನಾದರೂ ಅವರಿಗೆ, ಅಂದ್ರೆ 6 ವರ್ಷ ಈ ರೀತಿಯಾದಂತಹ ಜೈಲು ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಅವರ ರಾಜಕೀಯ ಭವಿಷ್ಯಕ್ಕೆ ಕೂಡ ಒಂದು ಕಂಟಕ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಸಂಶೋಧನಾಗಿದ್ದು, ರಾಜಕಾರಣಿಯಾಗಿದ್ದು ಈ ರೀತಿಯಾದಂತಹ 6 ವರ್ಷಕ್ಕೆ ಮೇಲ್ಪಟ್ಟು ಒಂದು ವೇಳೆ ಶಿಕ್ಷೆಯನ್ನು ಅನುಭವಿಸಿದರೆ ಅಂಥವನು ಮತ್ತೆ ರಾಜಕಾರಣದಲ್ಲಿ ತೊಡಗುವಂತಿಲ್ಲ ಅಥವಾ ಮುಂದೆ ಎಲೆಕ್ಷನಲ್ಲಿ ನಿಲ್ಲುವಂತಿಲ್ಲ. ಯಾಕಂದರೆ ಇಂತಹ ಜನಪ್ರತಿನಿಧಿಗಳು ಜನರ ಸೇವೆ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ದೊಡ್ಡವರಾಗಲಿ, ಶ್ರೀಮಂತರಾಗಿರಲಿ, ರಾಜಕಾರಣಿಗಾಗಲಿ ಈ ಥರ ತಪ್ಪು ಮಾಡಿದಾಗ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೂ ಕೂಡ 3 ಪ್ರಕರಣ ಇದೆ. ಆ 3 ಪ್ರಕರಣದಲ್ಲಿ ಕೂಡ ಯಾವ ರೀತಿ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಆಗಿದೆ. ಆದರೆ ಅತ್ಯಾಚಾರ ಮಾಡಿದಂತಹ ಮನೆ ಕೆಲಸದಾಕೆಗೆ ಈ ರೀತಿಯಾದಂತಹ ತೀರ್ಪು ಬಂದಿರೋದು ನಿಜಕ್ಕೂ ಸಂತೋಷ ಆಗಿದೆ ಅಂತ ಅವರೊಂದು ಮೆಸೇಜ್ ಕೂಡ, ಅಂದ್ರೆ ಅವರ ಏನೋ ಬಳಗ ಇದೆ ಅವರಿಗೆ ಕೂಡ ತಿಳಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಮನೆ ಕೆಲಸದಾಕೆಯ ಮೇಲೆ ಈ ರೀತಿಯಾದಂತಹ ವಿಚಿತ್ರ ಒಂದು ಹಿಂಸೆ ಕೊಟ್ಟಾಗ ಅವಕ್ಕೆ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಆಕೆ ಬಂದು ನುಡಿದಂತಹ ಸಾಕ್ಷ್ಯಗಳು ಏನಿದೆ ಅದೇ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಗೆ ಕಂಟಕ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಬಹಳಷ್ಟು ದಿನಗಳಿಂದ ಟ್ರಯಲ್ ನಡೀತು. ಸುಮಾರು 14 ತಿಂಗಳಿಂದ ಕೂಡ ಪ್ರಜ್ವಲ್ ರೇವಣ್ಣ ಪರಪ್ಪನಾಗರ ಜೈಲಲ್ಲೇ ಇರುವಂಥದ್ದು. ಸೊ ಈಗ ಮತ್ತೆ ಪರಪ್ಪನಾಗರ ಜೈಲೇ ಅವರು ಶಿಕ್ಷೆ ಅನುಭವಿಸುವಂತಾಗಿದೆ. ಯಾಕಂದ್ರೆ ಅವರು ಕಳೆದ 2 ದಿವಸಗಳ ಹಿಂದೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರೊಂದು ಕಣ್ಣೀರು ಹಾಕ್ತಾರೆ. ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಬಹಳಷ್ಟು ತಲೆನೋವು ಇರುವಂಥದ್ದು. ಸೊ ತಲೆನೋವಿನಿಂದಾಗಿ ನನಗೆ ಜೈಲಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ. ಸೊ ಹೇಗಾದರೂ ಮಾಡಿ ನನಗೆ ಜಾಮೀನು ಕೊಡಿ ಅಂತ ಪರಿಪರಿಯಾಗಿ ನ್ಯಾಯಾಧೀಶರ ಎದುರೊಂದು ಅಳಲನ್ನು ತೋಡಿದ್ರು. ಯಾಕಂದ್ರೆ ಈ ಹಿಂದೆ ದರ್ಶನ್ ಕೂಡ ಇದೇ ರೀತಿ ಆರೋಗ್ಯದ ವಿಚಾರವನ್ನ ಇಟ್ಕೊಂಡು ಮಧ್ಯಂತರ ಜಾಮೀನು ಪಡೆದಿದ್ರು. ಆದ್ರೆ ನ್ಯಾಯಾಧೀಶರು ಇದನ್ನು ಯಾವುದನ್ನು ಕೂಡ ಪರಿಗಣನೆ ತೆಗೆದುಕೊಂಡಿಲ್ಲ. ನಿಮ್ಗೇನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಪರಪ್ಪನಾಗರ ಜೈಲಲ್ಲೇ ಬೇಕಾದಂತಹ ಚಿಕಿತ್ಸೆಯನ್ನ ಪಡೀರಿ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಸದ್ಯ ದಿವ್ಯಾ, ಎಲ್ಲೋ ಒಂದು ಕಡೆ ಇವತ್ತು ನಡೆದಂತಹ ತೀರ್ಪು ಎಲ್ಲರಿಗೂ ಕೂಡ ಇದೊಂದು ಪಾಠ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ ಭವ್ಯ, ಹಾಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಹೇಳ್ತಾ ಇದ್ರಿ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ ಅಂತ ಹೇಳಿ. ಕನಿಷ್ಠ ಆದ್ರೆ 10 ವರ್ಷ ಅಂತ ಹೇಳಲಾಗ್ತಾ ಇದೆ, ಗರಿಷ್ಠ ಆದ್ರೆ ಎಷ್ಟು ಆಗಬಹುದು ಅಂತ ಹೇಳಿ?
ಎಸ್, ಇದರಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಆಗುವ ಚಾನ್ಸ್ ಇರುವಂಥದ್ದು. ಯಾಕಂದರೆ ಇದು ಕೇವಲ ಒಂದು ಪ್ರಕರಣ. ಈಗ ಒಟ್ಟು 4 ಪ್ರಕರಣದಲ್ಲಿ ಮೊದಲ ಪ್ರಕರಣ ಏನಿದೆ, ಮನೆ ಕೆಲಸದ ಆಕೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣ, ಇದರ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಬಂದಿರುವಂಥದ್ದು. ಇನ್ನು 3 ಪ್ರಕರಣ ಏನಿದೆ ಅಂದರೆ ಹಾಸನದಲ್ಲಿ ಬಹಳಷ್ಟು ವಿಡಿಯೋ ಕ್ಲಿಪ್ ಏನಿದೆ ಅದನ್ನೆಲ್ಲ ಹಂಚಿಕೆ ಮಾಡಲಾಗಿತ್ತು. ಅವರ ಡ್ರೈವರೇ ಸ್ವತಃ ಹೇಳಿದ್ರು, ಅಂದರೆ ಪ್ರಜ್ವಲ್ ರೇವಣ್ಣ ಬಹಳಷ್ಟು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ತದನಂತರ ಆಕೆಯ ವಿಡಿಯೋ ದೃಶ್ಯಗಳನ್ನು ಸೆರೆ ಹಿಡಿದು ತದನಂತರ ಅದನ್ನು ನೋಡಿ ಆತೊಂದು ಎಂಜಾಯ್ ಮಾಡ್ತಿದ್ದ, ಈ ರೀತಿಯಾದಂತಹ ವಿಚಾರಗಳಿರುವಂಥದ್ದು. ಸೊ ಒಂದು ಹೆಣ್ಣು ಮಗಳ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಮಾಡಿ ತದನಂತರ ವಿಡಿಯೋ ಮಾಡಿ ಅದನ್ನು ಬೇರೆಯವರಿಗೆ ಶೇರ್ ಮಾಡಿ ಅದನ್ನು ಆತ ವಿಜೃಂಭಣೆ ಮಾಡ್ತಾ ಇದ್ದು ನಿಜಕ್ಕೂ ಕೂಡ ಇದೊಂದು ಬಹಳಷ್ಟು ಬೇಸರದ ಸಂಗತಿ. ಸೊ ಹೀಗಾಗಿ ಮೊದಲ ಪ್ರಕರಣದಲ್ಲಿ 10 ವರ್ಷ ಮೇಲೆ ಅಥವಾ ಜೀವಾವಧಿ ಶಿಕ್ಷೆ ಆಗುವ ಚಾನ್ಸ್ ಕೂಡ ಇರುವಂಥದ್ದು. ಸೊ ನಾಳೆ ಯಾವ ರೀತಿಯಾದಂತಹ ತೀರ್ಪನ್ನು ನ್ಯಾಯಾಧೀಶರು ಕೊಡ್ತಾರೆ ಅನ್ನೋದು ಪ್ರಮುಖ ಆಗಿರುವಂಥದ್ದು. ಯಾಕಂದರೆ ನ್ಯಾಯಾಧೀಶರು ಕೂಡ ಇಲ್ಲಿ 3 ಪ್ರಕರಣ ಒಟ್ಟು 4 ಪ್ರಕರಣವನ್ನು ಪರಿಗಣನೆ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಒಟ್ಟಾರೆ ಎಲ್ಲ ತೀರ್ಪನ್ನು ಕೊಡ್ತಾರಾ ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಅಥವಾ ನಾಳೆ ಒಂದೇ ತೀರ್ಪು ಅಂದರೆ ಮೊದಲ ಪ್ರಕರಣ ಏನು ಮನೆ ಕೆಲಸದಾಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅದಕ್ಕೆ ಮಾತ್ರ ತೀರ್ಪು ಕೊಡ್ತಾರಾ ಅಂತ. ಯಾಕಂದರೆ ಅವರ ವಕೀಲರು ಈಗ ಬಹಳಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಅವರಿಗೆ ಜಾಮೀನನ್ನು ಕೊಡಬೇಕಂತ. ಆದರೆ ಮೊದಲ ಪ್ರಕರಣದಲ್ಲಿ ದೋಷಿ ಅಂತ ನಾಳೆ ಪ್ರಕಟ ಆಗುತ್ತೆ. ನೀವು ಹೇಳಿದಾಗೆ ಒಂದು ವೇಳೆ 10 ವರ್ಷ ಮೇಲ್ಪಟ್ಟು ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಅವರ ರಾಜಕೀಯ ಭವಿಷ್ಯಕ್ಕೆ ಮಾತ್ರ ಬಹಳಷ್ಟು ಕಂಟಕ ಅಂತಲೇ ಹೇಳ್ಬೋದು. ಯಾಕಂದರೆ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಹೋಗಿ ಹೇಗಾದರೂ ನಾವು ಜಾಮೀನು ಪಡೆಯುವ ಅನ್ನೋ ಇವರಿಗೆ ಒಂದು ಚಾನ್ಸ್ ಕೂಡ ಇಲ್ಲ. ಯಾಕಂದರೆ ಅಲ್ಲಿರುವಂತಹ ನ್ಯಾಯಾಧೀಶರು ನೇರವಾಗಿ ನೀವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಟ್ರಯಲ್ ನಡೆದಿದೆ. ಟ್ರಯಲ್ ನಡೆದ ನಂತರ ಸಾಕ್ಷಿಗಳ ಆಧಾರದ ಮೇರೆಗೆ ಇವರನ್ನು ದೋಷಿ ಅಂತ ಹೇಳಿರುವಂಥದ್ದು. ಸೊ ನಾಳೆ ಅವರು ಶಿಕ್ಷೆ ಏನು ಪ್ರಕಟ ಮಾಡ್ತಾರೆ ಅದನ್ನು ಪ್ರಜ್ವಲ್ ರೇವಣ್ಣ ಅನುಭವಿಸಲೇಬೇಕಾಗುತ್ತೆ. ಒಂದು ವೇಳೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಅವರು ಜೈಲಲ್ಲೇ ಇರಬೇಕಾಗುತ್ತೆ. ಮತ್ತೆ ಏನಾದರೂ ಈಗಾಗಲೇ ಅವರು ಒಂದು ಅಂಶವನ್ನು ಇಟ್ಟಿದ್ದಾರೆ, ಅಂದರೆ ತನಗೆ ಆರೋಗ್ಯದ ಸಮಸ್ಯೆ ಇರುವಂಥದ್ದು ಅಥವಾ ಆರೋಗ್ಯದ ದೃಷ್ಟಿಯಿಂದ ಹೊರಗಡೆ ಬಂದು ಅಂದರೆ ಅವರಿಗೆ ಬೇಕಾದ ಆಸ್ಪತ್ರೆ ಅದು ಕೂಡ ನೋಡ್ತಾರೆ, ಅಂದರೆ ಜೈಲಿನ ಅಧಿಕಾರಿಗಳು ಕೊಡುವಂತಹ ರಿಪೋರ್ಟ್ ಆಗಿರ್ಬೋದು ಅಥವಾ ಹೊರಗಡೆ ಬಂದು ಚಿಕಿತ್ಸೆ ಕೊಡುವಂತಹ ವೈದ್ಯರ ರಿಪೋರ್ಟ್ನ ಆಧಾರ ಮೇಲೆ ನಿಂತಿದೆ. ಅಂದರೆ ನಾಳೆ ಶಿಕ್ಷೆಯನ್ನು ಪ್ರಕಟ ಆಗುತ್ತೆ, ಅದಾದ ನಂತರ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನು ಅವರ ವಕೀಲರು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ವಿಚಾರ ನೋಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಒಳ್ಳೆ ರಾಯಲ್ ಲೈಫನ್ನು ಲೀಡ್ ಮಾಡಿದವರು, ಕೈಗೊಂದು ಕಾಲಿಗೊಂದು ಜನ ಇಟ್ಕೊಂಡು ಅವರ ಜೀವನವನ್ನು ನೋಡ್ತಾ ಇದ್ದವರು. ಸೊ ಪರಪ್ಪನಾಗರ ಜೈಲಲ್ಲಿ ಅವರವರ ಕೆಲಸವನ್ನು ಅವರವರೇ ಮಾಡಬೇಕಾಗುತ್ತೆ. ಸೊ ಇದು ಕಷ್ಟಕರ ಸಂದರ್ಭವನ್ನು ಕೂಡ ಅವರು ಎದುರಿಸಬೇಕಾಗುತ್ತೆ. ಯಾಕಂದರೆ ರಾಯಲ್ ಲೈಫ್ ಲೀಡ್ ಮಾಡಿದವನು ಪರಪ್ಪನಾಗರ ಜೈಲಲ್ಲಿ ಎಲ್ಲ ರೀತಿಯಾದಂತಹ ಅಲ್ಲಿ ಒಂದು ಅವರಿಗೆ ವ್ಯವಸ್ಥೆ ಇರಲ್ಲ. ಸೊ ಹೀಗಾಗಿ ಆರೋಗ್ಯದ ಸಮಸ್ಯೆ ಬಹಳಷ್ಟು ಮಂದಿಗೆ ಬರುತ್ತೆ. ಸೊ ಇದರ ಆಧಾರದ ಮೇರೆಗೆ ವಕೀಲರು ಯಾವ ರೀತಿಯಾದಂತಹ ಮನವಿಯನ್ನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ ಒಂದು ಪ್ರಕರಣದಲ್ಲಿ ಈಗಾಗಲೇ ದೋಷಿ ಅಂತ ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ ಅಂದ್ರೂ 10 ವರ್ಷ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ನಾಳಿನ ಶಿಕ್ಷೆ ಪ್ರಕಟದ ಕಡೆಗೆ ಸದ್ಯ ಎಲ್ಲರ ಚಿತ್ತ ಇರುವಂತದ್ದು. ಸೆಕ್ಷನ್ 506 ಬೆದರಿಕೆ ಹಾಕುವಂತಹ 2 ವರ್ಷ ಶಿಕ್ಷೆ ಹಾಗೆ ದಂಡ ವಿಧಿಸಲಾಗುತ್ತೆ. ಲೈಂಗಿಕ ಕಿರುಕುಳ 354ಕ್ಕೆ 3 ವರ್ಷ ಜೈಲು ಹಾಗೆ ದಂಡ ವಿಧಿಸುವಂತ ಶಿಕ್ಷೆ ಕೂಡ ಆಗಬಹುದು. ಸೆಕ್ಷನ್ 376 2ಕೆ ಪ್ರಕಾರ ಮಹಿಳೆ ಮೇಲೆ ಪದೇ ಪದೇ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ. ಇನ್ನು ಸೆಕ್ಷನ್ 375 2ಕೆ ಪ್ರಕಾರ ಒಪ್ಪಿಗೆ ಇಲ್ಲದೆ ಲೈಂಗಿಕ ವರ್ತನೆಯನ್ನ ಮಾಡಿರೋದ್ರಿಂದಾಗಿ ನಾಳೆ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾಗುತ್ತೆ. ಹಾಗಾಗಿ ಏನೆಲ್ಲ ಶಿಕ್ಷೆ ಪ್ರಕಟವಾಗಬಹುದು ಅಂತ ಹೇಳಿ ಒಟ್ಟಾರೆಯಾಗಿ ನಾಳಿನ ಶಿಕ್ಷೆಯ ಪ್ರಕಟದ ಕಡೆ ಎಲ್ಲರ ಚಿತ್ತ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಶಿಕ್ಷೆ ಹಾಕ್ತಾರೆ, ಏನೇನು ಶಿಕ್ಷೆಯನ್ನ ವಿಧಿಸ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ಕೋರ್ಟ್ ತೀರ್ಪು ನೀಡ್ತಾ ಇದ್ದಂತೆ ಪ್ರಜ್ವಲ್ ಕಣ್ಣೀರನ್ನ ಹಾಕಿದ್ದಾರೆ. ಹಾಗೆ ಕಣ್ಣೀರು ಹಾಕುತ್ತಾ ಹೊರ ನಡೆದಿದ್ದಾರೆ ಮಾಜಿ ಸಂಸದ ಅನ್ನೋದು ಗೊತ್ತಾಗ್ತಾ ಇದೆ.